ಇಸ್ರೇಲ್ ನಿಂದ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಬಹಳ ಸೇಫ್ ಆಗಿ ಸುರಕ್ಷಿತವಾಗಿ ಈಗಾಗಲೇ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದಿಳಿದಿರುವಂತದ್ದು. ಸದ್ಯಕ್ಕೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಖುಷಿ ಆಗ್ತಾ ಇದೆ, ಮಗುನ ಬೇರೆ ಎತ್ಕೊಂಡಿದ್ದೀರಾ, ಹೇಗ್ ಅನಿಸ್ತಾ ಇದೆ? ಅದಕ್ಕಿಂತ ಖುಷಿ ಏನಿದೆ ಮೇಡಮ್, ಯಾಕಂದ್ರೆ ವಾರ್ ನಾವೆಲ್ಲ ನೋಡಿಲ್ಲ ಇವತ್ತಿಗೂ. ಅಂತ ವಾರ್ ನಿಮ್ಗೆ ಗೊತ್ತು ಇಸ್ರೇಲ್ ಎಂತ ಕಂಟ್ರಿ ಅಂತ. ದೇ ಆರ್ ಫೈಟಿಂಗ್ ಸಿನ್ಸ್ 50 years, ಮೋರ್ ದನ್ 50 years. ಅಲ್ಲಿರೋರ್ಗೆ ಅದು ಕಾಮನ್. ಅದು ಒಂದು ಬಾಂಬ್, ಒಂದು ಮಿಸೈಲ್ ಬರ್ತಾ ಇದೆ ಅಂದ್ರೆ ಅದು ಕಾಮನ್. ನಮ್ಗೆ ಹಂಗಲ್ಲ ಅಲ್ಲ, ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ. ಒಂದು ಸೌಂಡ್ ಇವಾಗ್ಲೂ ನನ್ಗೆಲ್ಲ ಜೋರಾಗಿ ಸೌಂಡ್ ಬರ ನನ್ಗೆ ಭಯ ಆಗತ್ತೆ, ಹಂಗಾಗಿದೆ. ಬಟ್ ಕಲ್ತಿದೀವಿ, ಭಯ ಬೆಳೆದಿರಾ, ಹೇಗಿರ್ಬೇಕು, ಪ್ಯಾನಿಕ್ ಆಗ್ದಿರಾ, ಎಷ್ಟು ಕಾಮ್ ಆಗಿ ನಾವು ಆ ಸಿಚುಯೇಷನ್ ನಾವು ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಕಲ್ತಿದೀನಿ. ಅಲ್ಲಿನ ಒಂದು ರೊಟೀನ್ ಯಾವ ತರ ಇತ್ತು ಸರ್? ಮೇಡಮ್ ಅಲ್ಲಿರೋರು ಮೇಡಮ್, ಅದು ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ. ಈ ಕ್ಯಾಸ್ಟ್ ಕ್ರೀಡ್ ಎಲ್ಲ ಬಿಟ್ಬಿಡಿ, ಕಲರ್ ಕ್ಯಾಸ್ಟ್ ಇದೆಲ್ಲ ಬಿಟ್ಬಿಡಿ. ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಮಾಡ್ಬೇಕು, ಜಾಗಿಂಗ್ ಮಾಡ್ಬೇಕು, ಎಲ್ಲಾ ಫಿಟ್ನೆಸ್ ಫ್ರೀಕ್ಸ್ ಇದಾರೆ ಅಲ್ಲಿ. ಫಿಟ್ನೆಸ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ, ತಿರ್ಗಾ ಬರ್ತಾರೆ, ಎಲ್ಲ ಸ್ಪೋರ್ಟ್ಸ್ ಅಲ್ಲೇ ಇದಾರೆ ಮೇಡಮ್. ತುಂಬಾ ಖುಷಿ ಆಯ್ತು. ಯಾರು ಅಲ್ಲಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಎಲ್ಲರೂ ಅಲ್ಲಿ ಆರ್ಮಿಲಿ ಇರ್ತಾರೆ. ಆರ್ಮಿ 2-3 years ಅಟೆಂಡ್ ಮಾಡಿ ಬಂದಿರ್ತಾರೆ. ದಿಲ್ ಬಿ ವೆರಿ ಏನಂತೀರಾ, ಅದು ಏನಂದ್ರೆ ಅವ್ರ ಮೇಲೆ ಅವ್ರಿಗೆ ಒಂದು ಆಸೆ ಉಟ್ಕೊಳುತ್ತೆ, ನಾವ್ ಹಿಂಗೆ ಇರ್ಬೇಕು ಅನ್ನೋದನ್ನ. ಸೊ ಆರ್ಮಿಲಿ ಬಂದ್ಮೇಲೆ ಅವ್ರು ಅದನ್ನೇ ಹಂಗೆ ಕಂಟಿನ್ಯೂ ಮಾಡ್ತಾರೆ. ಯಾರು ಇಷ್ಟದಪ್ಪ ಹೊಟ್ಟೆ ಹಂಗಲ್ಲ, ಏನಿಲ್ಲ, ಫಿಟ್ ಅಂಡ್ ಫೈನ್ ಮೇಡಮ್. ಅಂದ್ರೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅಲ್ಲಿ ಏನಂದ್ರೆ ಸರ್, ಈಗ ನೀವು ಹೋಗಿದ್ದು ಯಾವಾಗ, ಮತ್ತೆ ಯಾವ ಕಾರಣಕ್ಕೆ, ಮತ್ತೆ ಯಾವಾಗ ವಾಪಸ್ ಆಗ್ಬೇಕಾಗಿತ್ತು ಅಂತ ಹೇಳಿ? ಮ್ಯಾಮ್, ನಾವು BPAC ಅಂತ ಒಂದು ಆರ್ಗನೈಸೇಷನ್, ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ ಒಂದು ಆರ್ಗನೈಸೇಷನ್, ವಿಚ್ ಇಸ್ ರನ್ ಬೈ ಕಿರಣ್ ಮಧುಮದರ್ಶ. ಅವ್ರು ನಮ್ಗೆ ಇದು BPAC ಡೆಲಿಗೇಷನ್ ಅಂತ ಕರ್ಕೊಂಡು ಹೋಗಿದ್ದು. ಅಂದ್ರೆ ಅಲ್ಲಿ ಏನ್ ಕಲಿಬಹುದು, ಅವ್ರ ಟೆಕ್ನಾಲಜಿಯಿಂದ, ಅವರು ಟ್ರಾಫಿಕ್ ಸೆನ್ಸ್ ಇರ್ಬೋದು, ಅವ್ರ ಸಿವಿಕ್ ಸೆನ್ಸ್ ಇರ್ಬೋದು, ಅವ್ರ ಸಿಚುವೇಶನ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ. ಅವ್ರ ಹತ್ರ ಆಲ್ರೆಡಿ ಒಂದು 7,000 ಸ್ಟಾರ್ಟ್ಅಪ್ಸ್ ಇದೆ. ಟೆಕ್ನಾಲಜಿ ನಿಮ್ಗೆ ಗೊತ್ತು, ಇನೋವೇಷನ್ಸ್ ಅಲ್ಲಿ ಸೂಪರ್ ಇದಾರೆ ಅವರು. ನಮ್ಮ ಕೈಲಿ ಏನಾಗುತ್ತೋ ಅದು ಕಲಿತು ನಾವು ಅದನ್ನ ಇಂಡಿಯಾಲ್ ನಾವು ಅದನ್ನ ನಾನು ರನ್ NGO ಕಾಲ್ಡ್ ಸೂರ್ಯ ಫೌಂಡೇಶನ್, ಅದರಿಂದ ಇಲ್ಲ BPAC, ನಮ್ಮ ಫ್ರೆಂಡ್ಸ್ ಯಾರ ಕಡೆಯಿಂದ ಅದನ್ನ ತಗೊಂಡು ಏನ್ ಮಾಡಕ್ ಇಲ್ಲಿ ಸಾಧ್ಯನೋ ಅದನ್ನ ಮಾಡೋಣ ಅಂತ ಹೋದ್ವಿ. 7ನೇ ತಾರೀಕು ಹೋದ್ವಿ, 13ನೇ ತಾರೀಕು ಬರ್ಬೇಕಾಗಿತ್ತು. ಅಲ್ಲಿ ವಾರ್ ಸ್ಟಾರ್ಟ್ ಆಯ್ತು. ವಾರ್ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಗೆ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ರು. ನಮ್ಗೆ ಗೊತ್ತಾಯ್ತು ಇದೇನು ಟಫ್ ಇದೆ ಅಂತ. ಬಟ್ ಏನಂದ್ರೆ ಅಲ್ಲಿ ಎಲ್ರಿಗೂ ಒಂದು ಆಪ್ ಕೊಟ್ರು ನಮ್ಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ. ವಾರ್ ಸ್ಟಾರ್ಟ್ ಆಗತ್ತೆ ಅಂದಾಗ ನಿಮ್ಗೊಂದು ಸೈರನ್ ಹೊಡ್ಕೊಳತ್ತೆ ಫೋನಲ್ಲಿ. ಆ ಸೈರನ್ ಹೊಡ್ಕೊಂಡಿದ ತಕ್ಷಣ ನಾವು ಬಂಕರ್ ಹೊಡೋಬೇಕು. ಮುಗೀತು ಅಂದ್ಮೇಲೆ ಒಂದು ಮೆಸೇಜ್ ಬರುತ್ತೆ, ನಾವು ಆಚೆ ಬರ್ಬೋದು. ತಿರ್ಗಾ ನಾರ್ಮಲ್ ಆಗ್ಬಿಡ್ತಾರೆ ಮನುಷ್ಯನಲ್ಲಿರೋರು. ನಾವ್ ನಾರ್ಮಲ್ ಆಗ್ಲಿಲ್ಲ, ಅಲ್ಲಿರೋ ಮನುಷ್ಯರು ನಾರ್ಮಲ್ ಆಗ್ಬಿಟ್ರು. 2 minutes ನಾರ್ಮಲ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ತಿರ್ಗಾ ಸೈರನ್ ಹೊಡಿತಾರೆ, ಬಂಕರ್ಗೆ ಹೋಗ್ತಾರೆ. ಯಾವ ಬಿಲ್ಡಿಂಗ್ ಮೇಲೆ ಬೀಳುತ್ತೆ, ಏನ್ ಬೀಳುತ್ತೆ ಅದು ಏನು ಗೊತ್ತಿಲ್ಲ. ನನಗ್ ಗೊತ್ತಿರಂಗ ಮೇಡಮ್, ದಯವಿಟ್ಟು ಬೇಡ, ಈ ವಾರ ಎಲ್ಲ ಬೇಡ. ಎಲ್ಲಾ ಮನುಷ್ಯರು ಒಂದೇನೆ, ಸ್ವಲ್ಪ ಎಲ್ಲ ಅರ್ಥ ಮಾಡ್ಕೊಂಡು ಬದುಕೋಕೆ ಟ್ರೈ ಮಾಡ್ಬೇಕು. ಅದೇ ನಾನು ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ಊಟಕ್ಕೆ, ಗಾಳಿಗೆ, ನೀರಿಗೆ, ಯಾರಿಗೊಬ್ರಿಗೆ ರಕ್ತ ಬೇಕು ಅಂದ್ರೆ ಅದಕ್ಕೆಲ್ಲ ಯಾರು ಕ್ಯಾಶ್ ಕೇಳಲ್ಲ. ಮಿಕ್ಕಿದ ಏನಕ್ ಬೇಕು ಕ್ಯಾಸ್ಟ್ ಅಂತ ನಾನು, ಅಲ್ವಾ? ನೀವ್ ಹೇಳಿ, ಏನಕ್ ಬೇಕು? ನೀರು ಕುಡಿಬೇಕು, ಎಲ್ಲ ನೀರು ಎಲ್ರಿಗೂ ಒಂದೇ, ಗಾಳಿ ಎಲ್ರಿಗೂ ಒಂದೇ, ಊಟ ಎಲ್ರಿಗೂ ಒಂದೇ. ಇದು ಏನೋ ಒಂದ್ ಕಷ್ಟ ಅಂತ ಬಂದ್ರೆ ಒಂದ್ ಆಂಬ್ಯುಲೆನ್ಸ್ ಎಲ್ರಿಗೂ ಒಂದೇ, ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅಂತ ಇಲ್ವಲ್ಲ ಸರ್. ಈಗ ಅಷ್ಟೆಲ್ಲ ಆದ್ಮೇಲೂ ಕೂಡ ನಿಮ್ಗೆ ಅಲ್ಲಿ ಇದ್ದುಕೊಂಡು ಅಂದ್ರೆ ನಿಮ್ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈ ತರ ಎಲ್ಲ ಸಾಧ್ಯ ಆಯ್ತಾ ಅಂತ? ಯಾಕಂದ್ರೆ ಸಾಕಷ್ಟು ಇದ್ರಲ್ಲಿ ಅವರಿಗೆ ಪಾಪ ಮಕ್ಳಾಗಿರ್ಬೋದು, ಅಲ್ಲಿ ಇದ್ದವ್ರಾಗಿರ್ಬೋದು, ಯಾರು ಕೂಡ ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇರ್ಲಿಲ್ಲ. ಸೊ ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ? ಮೇಡಮ್, ಕಷ್ಟ ಇತ್ತು, ಮನೇಲೆಲ್ಲ ಭಯ ಬಿದ್ದೋಗಿದ್ರು. ಬಟ್ ಏನಂದ್ರೆ ಅಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ವೈಫೈ ಕಾಲ್ಸ್ ಇದೆಲ್ಲ ಇತ್ತು. ರೆಗ್ಯುಲರ್ ಆಗಿ ನಮ್ಗೆ ಅಲ್ಲಿರೋರು 5 star ಹೋಟ್ಲ್ ನಮ್ಗೆ ಕೊಟ್ಟಿದ್ರು ಮೇಡಮ್. ಒಳ್ಳೆ ಊಟ ಕೊಟ್ಟಿದ್ರು. ಇಲ್ಲಿರೋರೆಲ್ಲ ಸಿಲುಕಿದ್ರು ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅವ್ರು ನಮ್ಮೇಲಿರೋ ಕನ್ಸರ್ನ್ ಹೇಳಿರ್ಬೋದು. ಬಟ್ ಅಲ್ಲಿರೋರು ಇಸ್ರೇಲ್ ಕೌನ್ಸಿಲ್ ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಒಳ್ಳೆ ಊಟ, ಒಳ್ಳೆ ಏನಂದ್ರೆ ನಮ್ಗೆ ಭಯ ಏನಾಗುತ್ತೋ, ಯಾವಾಗ ಏನಾಗುತ್ತೋ ಅನ್ನೋದು ಭಯ ಇತ್ತು. ಸರ್, ಈಗ ಸಾಮಾನ್ಯವಾಗಿ ಯುದ್ಧ ಅಂದಾಗ ನಾವು ಕೇಳಿರ್ತೀವಿ, ಅಲ್ಲಿ ಹೀಗಾಗಿದೆ, ಇಲ್ಲಿ ಹೀಗಾಗಿರುತ್ತೆ ಅಂತ. ನೀವು ಲೈವ್ ಅಲ್ಲಿ ನೋಡಿದೀರಾ, ಅದರ ಒಂದು ಭೀಕರತೆ ಯಾವ ತರ ಇತ್ತು, ಜನ ಹೇಗೆ ಹೆದರ್ಕೊಂಡಿದ್ರು, ಅವ್ರ ಜೊತೆಗೆ ಹೆಂಗೆ ಅವೆಲ್ಲ ಅಂತ ಹೇಳಿ? ಅಲ್ಲಿರೋರು ಭಯದಲ್ಲಿ ಇದ್ರು. ಇವನ್ ದೋ ದೇ ಆರ್ ಫೇಸಿಂಗ್ ವಾರ್ ಸಿನ್ಸ್ 50 years ಅಂದ್ರೂ ಅವರು ಭಯದಲ್ಲಿದ್ರು. ತುಂಬಾ ಜನ ಭಯದಲ್ಲಿದ್ರು. ಬಟ್ ಅದನ್ನ ನಾಟ್ ಮೋರ್ ದನ್ 2 minutes ಮುಗಿತಾ ಇದ್ದಂಗೆ ಅವ್ರು ಕೆಲ್ಸ್ಕೊಡೋರು. ಆದ್ರೆ ನಮ್ಗೆ ಹೊಸದಲ್ವಾ ಮೇಡಮ್, ನಾವು ತುಂಬಾ ಇವತ್ತು ಬರ್ಬೇಕಾದ್ರೂ ನಿಮ್ಗೆ ಫ್ಲೈಟ್ ಮಿಸ್ ಆಗೋದು ಈ ತರ ಎಲ್ಲ ಆಯ್ತಲ್ಲ. ಸೊ ಆ ಟೈಮ್ ಅಲ್ಲಿ ಏನ್ ಅನ್ನಿಸ್ತು ನಿಮ್ಗೆ ಅಂತ ಹೇಳಿ? ಈಗ ನಾವು ಹೇಳ್ತಲ್ವಾ, 13ನೇ ತಾರೀಕು ಬರ್ಬೇಕಾಯ್ತು, 14ನೇ ತಾರೀಕು ಹಿಂಗಾಯ್ತು.
ಐ ಮೀನ್ 13ನೇ ತಾರೀಕು ನೈಟ್ ಹಿಂಗ್ ಆಯ್ತು, ಬೆಳಗ್ಗೆ ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿಂದ ನಾವ್ ಏನ್ ಮಾಡೋದು ಅಂತ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಅದಾದ್ಮೇಲೆ ಅಲ್ಲಿಂದ ನಮ್ನ ರೋಡ್ ವೇಲಿ ಬೈ ರೋಡ್ ನಮ್ನ ಜಾರ್ಡನ್ ಕರ್ಕೊಂಡು ಹೋಗಿ, ಜಾರ್ಡನ್ ಇಂದ ಯಮನ್ ಅಲ್ಲಿ ಸ್ಟೇ ಮಾಡಿಸಿ, ಯಮನ್ ಇಂದ ನಮ್ಗೆ ಕುವೈತ್ಗೆ ಫ್ಲೈಟ್ ಬುಕ್ ಮಾಡಿ, ಕುವೈತ್ ಇಂದ ಮುಂಬೈಗೆ ಬಂದು, ಮುಂಬೈಯಿಂದ ಬ್ಯಾಂಗ್ಳೂರ್ ಬಂದು, ನಮ್ಮ ಬೆಂಗಳೂರು ಗಾಳಿ ತಗೊಂಡ ಮೇಲೆ ನಮ್ಗೆ ಉಸಿರು ಬಂತು ನಿಜವಾಗ್ಲು. ಸರ್ವಣ ಅಂತ. ಇದಿಷ್ಟು ಇಸ್ರೇಲ್ನಿಂದ ವಾಪಸ್ ಆದಂತಹ ಕನ್ನಡಿಗರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.